ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಗುರುಗಳಾಗಿರುವಂತಹ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ವೀಕ್ಷಕರೇ, ಸಾಕಷ್ಟು ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳಿದೆ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಹಲವಾರು ವಿಡಿಯೋಗಳಲ್ಲಿ ಇದೇ ವಿಚಾರವಾಗಿ ನಾವು ನಿಮಗೆ ತಿಳಿಸ್ಕೊಡ್ತಾ ಬಂದಿದೀವಿ ಅಂತಾನೆ ಹೇಳ್ಬೋದು. ಅಕ್ಷಯ ವೃಕ್ಷ ನಿಮ್ಮ ಮನೆಯಲ್ಲಿದ್ದಲ್ಲಿ ಖಂಡಿತ ಆ ಎಲ್ಲಾ ಒಂದು ಸಮಸ್ಯೆಗಳಿಂದ, ತೊಂದರೆಗಳಿಂದ ನೀವು ಹೊರಗಡೆ ಬರ್ತೀರಾ, ನೆಮ್ಮದಿಯಾಗಿರುವಂತಹ ಜೀವನವನ್ನ ಸಾಗಿಸ್ತೀರಾ. ಇನ್ನು ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ವಿಚಾರ ಅಂತಂದ್ರೆ, ತುಂಬಾ ಜನ ಹೇಳ್ತಾ ಇರ್ತಾರೆ, ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳೇ ನಡೀತಾ ಇರೋದಿಲ್ಲ, ಯಾವುದೇ ರೀತಿ ಏಳಿಗೆ ಅನ್ನುವಂಥದ್ದನ್ನ ಕಾಣ್ತಾ ಇರೋದಿಲ್ಲ, ಒಂದಲ್ಲ ರೀತಿ ಒಂದು ಸಮಸ್ಯೆಗಳಿರುತ್ತೆ. ಈ ಶುಭ ಕಾರ್ಯಗಳು ಜರುಗಬೇಕು ಅಂತಂದ್ರೆ, ಅಥವಾ ಅದಕ್ಕೆ ಒಂದು ಪಿಕಪ್ ಸಿಗಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗತ್ತೆ, ಎಲ್ಲಿ ನಾವು ಡೌನ್ ಫಾಲ್ ಆಗಿರ್ತೀವಿ, ಏನ್ ಹೇಳ್ತೀರಾ ಗುರುಗಳೇ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹುಶಃ ಕೆಲವು ಮನೆಗಳಲ್ಲಿ ಇದು ನಾನು ನೋಡಿದೀನಿ, ಅವ್ರಿಗೆಲ್ಲ ಇರುತ್ತೆ, ಯಾಕೋ ಶುಭ ಕಾರ್ಯಗಳು ನಡೆಯಲ್ಲ. ಎಕ್ಸಾಂಪಲ್ ಮ್ಯಾರೇಜ್ ಕೂಡ ತಗೊಳ್ಬಹುದು. ಮಗಳಿಗೆ ಮದ್ವೆಗೆ ಹುಡುಕ್ತಾ ಇರ್ತಾರೆ, ಅದು ಆಗೋದಿಲ್ಲ. ಅಥವಾ ಗೃಹ ಪ್ರವೇಶ ಮಾಡ್ಬೇಕು ಅಂದ್ಕೊಂಡಿರ್ತಾರೆ, ಅದು ಕೂಡ ನೆರವೇರೋದಿಲ್ಲ ಅಂತ ಹೇಳ್ಬೋದು. ನಿಜ, ನೀವು ಕೇಳಿರೋ ಪ್ರಶ್ನೆ. ಕೆಲವರಿಗೆ ಹಣದ ಕೊರತೆ ಇದ್ದು ನಡೆಯಲ್ಲ, ಅದು ಬೇರೆ. ಕೆಲಸ ಇರಲ್ಲ, ಬಿಸ್ನೆಸ್ ಇಲ್ಲ, ಅದೆಲ್ಲ ಕರೆಕ್ಟ್. ಎಲ್ಲವೂ ಇದ್ದು ನಡೆಯಲ್ಲ, ಶುಭ ಕಾರ್ಯಗಳು ನಡೆಯೋದಿಲ್ಲ. ಕರ್ಮ ಅಂತ ಭಾವಿಸ್ಬೇಕಾಗತ್ತೆ ಅಲ್ಲ, ಅವ್ರ ಕರ್ಮ ತಿಳ್ಕೊಂಡಿರ್ತಾರೆ. ಬಹಳ ಬುದ್ಧಿವಂತರು ಜನ ಕರ್ಮದ ಬಗ್ಗೆ ತಿಳ್ಕೊಂಡಿರ್ತಾರೆ, ಧರ್ಮದ ಬಗ್ಗೆ ತಿಳ್ಕೊಂಡಿರ್ತಾರೆ, ಅಧರ್ಮದ ಬಗ್ಗೆ ತಿಳ್ಕೊಂಡಿದ್ದಾರೆ, ಆಮೇಲೆ ಜ್ಯೋತಿಷ್ಯ ತಿಳ್ಕೊಂಡಿದ್ದಾರೆ, ವಾಸ್ತು ತಿಳ್ಕೊಂಡಿದ್ದಾರೆ, ಪ್ರಾರಬ್ಧ ಕರ್ಮದು ಕೂಡ ಟಚ್ ಮಾಡಿದ್ದಾರೆ. ಎಲ್ಲವೂ ಆಗಿದೆ. ನಾವೇ ಏನು ತಿಳ್ಕೊಂಡಿಲ್ಲ, ಅಷ್ಟು ತಿಳ್ಕೊಂಡಿರ್ತಾರೆ. ಪ್ರೀತಿಯ ಬಂಧುಗಳೇ, ನೀವು ಅಷ್ಟು ಚೆನ್ನಾಗಿ ತಿಳ್ಕೊಂಡಿರ್ತೀರಿ. ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂತಂದ್ರೆ, ಫೈನಲಿ ನಂತರ ಕೆಲವರು ಬರೋದೇ ಹಾಗೆ, ಗುರುಗಳು ಎಲ್ಲ ಆಗಿದೆ, ಇದು ನಿಮ್ದು ಲಾಸ್ಟ್ ಅಂತಾರೆ. ಗುಡ್, ನಾನು ಅದೇ ಹೇಳ್ತೀನಿ, ಯಾವ್ದು ಫೇಲ್ ಆಗಿದೆಯೋ ಅದನ್ನ ತಗೊಳ್ತೀನಿ. ಸಾಮಾನ್ಯವಾಗಿ ಆ ಕೇಸನ್ನು ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಿ ನೀಟಾಗಿ ಅದಕ್ಕೊಂದು ರೂಪರೇಖೆ ಕೊಟ್ಟು ಆಪರೇಷನ್ ಮಾಡಿ ಕಳಿಸುವಂಥದ್ದೇ ಇರುತ್ತೆ. ಈಗ ನೀವು ಕೇಳಿದ ಪ್ರಶ್ನೆಗೆ ಈ ರೆಮಿಡಿ, ಈಗ ನಾನೇನ್ ಹೇಳ್ತೀನಿ ಅವರಿಗೆ, ಐಶ್ವರ್ಯಕ್ಕೆ ಕೂಡ ಹತ್ತಿರದ ದಾರಿ, ಸಿರಿವಂತರಾಗಲು ಕೂಡ ಇದು ನಿಮ್ಮನ್ನ ಶುಭ ಕಾರ್ಯಗಳ ಜೊತೆಗೆ ನಿಮ್ಮನ್ನ ಸಿರಿವಂತರನ್ನಾಗಿ ಮಾಡಿಸ್ತಕ್ಕಂತಹದ್ದು. ಬಟ್ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಕೆಲವೊಂದು ರೆಮಿಡಿಗೆ ಅಷ್ಟು ಸುಲಭ ಅಲ್ಲ ಅಂತ. ಕೆಲವೊಂದು ಈಸಿ ಮನೆಯಲ್ಲಿರ್ತಕ್ಕಂತಹ ಪರಿಕರಗಳೇ ಬೇರೆ, ಅದಕ್ಕೆ ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗತ್ತೆ. ಹುಡುಕೊಂಡು ಹೋಗುವಂಥದ್ದು, ಮಾಡುವಂಥದ್ದೇ ಇರುತ್ತೆ. ನಾನು ತೀರಾ ಎಲ್ಲೋ ಇಲ್ಲದನ್ನ ಕನ್ಫ್ಯೂಸ್ ಮಾಡಲ್ಲ. ನಾನು ಬಹುಶಃ 20 ವರ್ಷಗಳಿಂದ ನಾನು ಈ ವೃತ್ತಿಯಲ್ಲಿ ಇದ್ದದ್ದರಿಂದ ನನ್ನ ಜೊತೆಗೆ ನನ್ನ ಸಂಗಡ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಕೊಟ್ಟಿರ್ತೀನಿ. ಅವೆಲ್ಲ ಕೂಡ ಮಾಡ್ಕೊಂಡು ಬಂದಿರ್ತಾರೆ. ಈಗ ನನಗೆ ಅವರೇ, ಗುರುಗಳೇ ನನಗೊಂದು ರೆಮಿಡಿ ಹೇಳಿದ್ರು, ನೀವು ದಯವಿಟ್ಟು ಇದನ್ನ ಹೇಳಿ, ನಾನು ಬಹಳ ಚೆನ್ನಾಗಿದೆ ಆ ರೆಮಿಡಿ ಅಂತ ಖುಷಿಯಿಂದ ಹೇಳಿದಾಗ ಮತ್ತೂ ನಾನು ಮರ್ತಿರ್ತೀನಿ, ದಯವಿಟ್ಟು ಹೇಳಪ್ಪ ಅದನ್ನ ಅಂತ ಹೇಳ್ತೀನಿ. ಹಾಗೆ ಜನ ಏನಾಗಿದೆ ಅಂತಂದ್ರೆ, ಮಾಧ್ಯಮವೂ ಇಲ್ಲದಿದ್ದಾಗ, ಈ ಉದಯ ಟಿವಿ, ಮೂಲ ಉದಯ ಟಿವಿ ಇದ್ದಾಗ ನಾವು ಕೆಲವೊಂದು ಪ್ರಾರಂಭ ಮಾಡಿದ್ದೀವಿ. ವೇದ ಮಂತ್ರ ಬಾರದ, ಸಂಸ್ಕೃತ ಅರ್ಥವಾಗದ, ನಾವೆಲ್ಲರೂ ಪೂಜೆ ಮಾಡಬಹುದು ಹೇಗೆ, ಇದಕ್ಕೆ ಉತ್ತರ ಕನ್ನಡದ ದೇವರ ಪೂಜೆ, ಇದು ಇದೀಗ ನಿಮ್ಮ ಬಳಿ ಸಂಕಲ್ಪ ಅಂತ ಪ್ರಾರಂಭಿಸಿದ ದಿನಗಳವು. ಆ ನಂತರ ಮಾಧ್ಯಮಗಳು ಬಹುಶಃ 2008-9 ಮೇಲೆ ಲಗ್ಗೆ ಇಟ್ಟವು, ಇನ್ನು ತುಂಬಿದವು. ಇದೆಲ್ಲ ಒಂದು ಕಡೆ. ಈ ಎಲ್ಲದರಲ್ಲೂ ಕೂಡ ಹಸಿಲಿನ ಕಲೆ ಸೇರಿಕೊಂಡಾಗಿದೆ. ನೀವು ಏನ್ ಮಾಡ್ತೀರಿ ಗೊತ್ತೇನೋ, ಇದು ಯೂಟ್ಯೂಬ್ನವರು, ಅವರು ನಂಬಲ್ಲ. ನೀವು ದಯವಿಟ್ಟು ನಂಬಬೇಡಿ. ನಿಮ್ಮ ಮನಸ್ಸಿನ ಒಳಗಡೆ ಒಂದಿದೆ, ಅದನ್ನ ನಾನು ಈ ಕಣ್ಣಿನ ಒಳಗಡೆ ಒಂದು ಪ್ರಿಸಮ್ ಇರುತ್ತಲ್ಲ, ಹಾಗೆ ತಲೆ ಒಳಗಡೆ ಒಂದು ಇರ್ತಕ್ಕಂಥದ್ದು ಮರ್ತಿದ್ದೀನಿ. ಅದನ್ನ 10 ಸಲ ಕೇಳಿ, 10 ಸಲ ಬಿಟ್ಟು ನನ್ನನ್ನು ಕೂಡ ನೀವು ಪರೀಕ್ಷೆ ಮಾಡಿ ಈ ರೆಮಿಡಿನ ಮಾಡೋದೇ ಆದ್ರೆ ನಿಮ್ಮ ಕೈ ಹಿಡಿಬೇಕಷ್ಟೇ. ಒಟ್ಟಾರೆ ನನ್ನ ಸಂಕಲ್ಪ ಏನಂತಂದ್ರೆ, ಯಾವ ಸಮಸ್ಯೆಯಿಂದ ತಾವು ವಿಲವಿಲ ಅಂತ ಒದ್ದಾಟ ಮಾಡ್ತಿರ್ತೀರೋ ಆ ಸಮಸ್ಯೆಯಿಂದ ಹೊರಗೆ ಬರ್ಲಿಕ್ಕಿರ್ತಕ್ಕಂತಹ ಸಂಕಲ್ಪ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಅನೇಕ ತರಹದ ಕಾರ್ಯಕ್ರಮ ನಾನು ಕೊಟ್ಟಾಗಿದೆ, ಆಗಿದೆ. ಆದ್ರೆ ಈ ಪೈನ್ ಅಂತ ಬಂತಲ್ಲ, ಜನಗಳು ಒದ್ದಾಟ ಮಾಡ್ತಿದ್ದಾರೆ, ಮತ್ತೂ ಈ ಭವಿಷ್ಯ ಕೂತ್ಕೊಳ್ಳೋದ, ಇದಕ್ಕೆ ಸ್ಪಂದಿಸಬೇಕು ಅಂತೇಳಿ ನಾನು ಮಾಧ್ಯಮ ತೊರೆದು ಅನೇಕ ಜನರಿಗೆ ಕೊರೋನಾ ಸಂದರ್ಭದಲ್ಲಿ ಕಿಟ್ ಹಂಚಲಿಕ್ಕೆ ಹೊರಟೆ. ನಾನು ಭಯವೇ ಪಡದೆ ನನ್ನ ಆಂಧ್ರ, ತಮಿಳುನಾಡು, ಕರ್ನಾಟಕ ಎಲ್ಲ ಕಡೆ ನಾನು ಹಂಚಲಿಕ್ಕೆ ಹೊರಟವ. ಅದು ನನಗೆ ಬಿಟ್ಟದ್ದು, ಆ ಪ್ರೀತಿಯ ಕಾಳಜಿಯಿಂದ ಮಾಡಬೇಕು ಅಂತ ನಾನು ಹೊರಟವ. ಆ ನಂತರ ಈ ಮಾಧ್ಯಮ ಏನೇನೋ ಆಯ್ತು. ಆದ್ರೆ ಇವತ್ತು ನಾನು ನಿಮಗೆ ಮನೆಯಲ್ಲಿ ಶುಭ ಕಾರ್ಯ ಜರುಗಲು, ಅತ್ಯಂತ ಶೀಘ್ರವಾಗಿ ಸಿರಿವಂತಿಕೆಯನ್ನು ಬರಮಾಡಿಕೊಳ್ಳಲು ಇದು ಅದ್ಭುತವಾಗಿರತಕ್ಕಂತಹ ತಂತ್ರ, ಯಜ್ಞಯಾಗಾದಿಗಳು, ವ್ರತ, ಪೂಜೆ, ಹವನ, ಇದರಿಂದ ನಾವೇನಾದ್ರೂ ಕೂಡ ತೃಪ್ತಿಯನ್ನ ಕಂಡಿಲ್ಲ ಅಂತಂದರೆ ಸಂತೃಪ್ತಿಯಿಂದ ಆ ರೆಮಿಡಿ ಅಂತಕ್ಕಂಥದ್ದು ಕ್ವಿಕ್ ಆಗಿ ನಿಮ್ ಕೆಲಸ ಮಾಡೋಂಥದ್ದು.
ಆ ಕ್ವಿಕ್ ಆಗಿ ನಿಮಗೆ ಕೆಲಸ ಮಾಡಬೇಕಾದ್ರೆ ಈ ರೆಮಿಡಿಗಳು ನೀವು ಬಹುಶಃ ಯಾವುದಕ್ಕೆ ಯಾರ್ಯಾರನ್ನ ಯಾವುದು ಕೈ ಹಿಡಿಯುತ್ತೋ ನೀವು ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಶ್ರೀಗಂಧದ ಎಣ್ಣೆ ಈ ಮೂರು ಕೂಡ ನೀವು ಖರೀದಿ ಮಾಡಲೇಬೇಕು. ಈ ಮೂರರಿಂದಲೂ ಕೂಡ ಒಂದು ತಟ್ಟೆ ಇಟ್ಕೋಬೇಕು ನಿಮ್ಮ ಮುಂದ್ಗಡೆ. ಮೊದಲು ಯಾರಾದ್ರೂ ನಿಮ್ಮ ಪತ್ನಿ ಅಥವಾ ನಿಮ್ಮ ಮಕ್ಕಳು ಯಾರಾದ್ರೂ ಇರಬೇಕು. ನಮ್ಮ ಮನೇಲಿ ಶುಭ ಕಾರ್ಯಗಳು ಜರಬೇಕು ಅಂತಕ್ಕಂಥವ್ರು ಆ ಮನೆ ಯಜಮಾನ ಮಾಡ್ಬೋದು, ಯಜಮಾನಿ ಮಾಡ್ಬೋದು, ಯಾರಾದ್ರೂ ಕೂಡ ಮಾಡ್ಬೋದು. ಎರಡೂ ಕೈಗಳನ್ನ ನೀವು ನೀರಾಕಿ ತೊಳಿತೀರಲ್ಲ ಹಾಗೆ ತೊಳೆಯಬೇಕು. ನೀರಾಕಿ ತೊಳಿತಕ್ಕಂಥದ್ದು ಹೆಂಗಿರುತ್ತೋ ಅದೇ ರೀತಿನೇ ಎಳ್ಳೆಣ್ಣೆ ಫಸ್ಟ್ ತೆಗೆದುಕೊಂಡು ಚೆನ್ನಾಗಿ ಯಾರಾದ್ರೂ ಹಾಕ್ತಾ ಇರಬೇಕು. ಎಳ್ಳೆಣ್ಣೆನ ನೀವು ನಿಧಾನಕ್ಕೆ ತೊಳಿಬೇಕು. ಆ ಆಯಿಲ್ ಕೆಳಗಡೆ ಬೀಳ್ತಾ ಇದೆ. ನೀವು ನೆನಪು ಮಾಡ್ಕೊಳ್ತಾ ಇದ್ದೀರಿ, ನಮ್ಮ ಮನೆಯಲ್ಲಿ ಯಾವ ಯಾವ ಪ್ರಾರಬ್ಧ ಕರ್ಮಗಳಿದೆಯೋ, ನಮ್ಮ ಮೂಲ ತಲತಲಾಂತರದಿಂದ ತಲೆಮಾರುಗಳಿಂದ ಇರ್ತಕ್ಕ ಯಾರು ಯಾವತ್ತು ಮಾಡಿದ್ರೋ ಆ ದೋಷಗಳೆಲ್ಲವೂ ಕೂಡ ನಿವಾರಣೆ ಆಗಲಿ ಅಂತ ಹೇಳಿ ತೊಳೆದಾಗ್ತಾ ಇದ್ದೀರಿ. ತೊಳೆದ್ರಿ. ನೆಕ್ಸ್ಟ್ ನೀವು ತೆಗೆದುಕೊಳ್ತಾ ಇರತಕ್ಕಂಥದ್ದು ಕೊಬ್ಬರಿ ಎಣ್ಣೆ. ಆ ಕೊಬ್ಬರಿ ಎಣ್ಣೆಯಿಂದ ನಮಗೆ ಶೀಘ್ರವಾಗಿ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗಬೇಕು ಅಂತಕ್ಕಂತಹದನ್ನ ಹೇಳ್ಕೊಂಡೇ ಕೊಬ್ಬರಿ ಎಣ್ಣೆಯಿಂದ ತೊಳೆದಾಯ್ತು. ನೆಕ್ಸ್ಟ್ ಮೂರನೇದು ಶ್ರೀಗಂಧದ ಎಣ್ಣೆಯನ್ನ ನೀವು ಹಾಕಿ ತೊಳಿತಾ ಇದ್ದೀರಿ. ನಾವು ಮೊದಲೇ ನಮ್ಮ ಮನೆ ಇದರಿಂದ ಮಂದ ಆಗಿದೆ, ಅಂದ ಕಾಣಬೇಕು, ಚಂದ ಕಾಣಬೇಕು, ಶ್ರೀಗಂಧದ ಹಾಗೆ ನಮ್ಮ ಮನೆ ಕಂಗೊಳಿಸಬೇಕು, ಆನಂದದೊಂದಿಗೆ ನವೀನವಾಗಬೇಕು ನಮ್ಮ ಕುಟುಂಬ, ನಮ್ಮ ಮನೆ ಅಂತ ಹೇಳಿ ಸಂತೋಷವಾಗಿರ್ತಕ್ಕಂತಹ ಪದಗಳನ್ನು ಹೇಳೋ ಮುಖಾಂತರ ಶ್ರೀಗಂಧದ ಎಣ್ಣೆಯಿಂದ ಕೂಡ ನೀವು ತೊಳೆದಾಯ್ತು. ಇಷ್ಟು ಎಣ್ಣೆಯನ್ನ ತಾವು ಏನ್ ಮಾಡ್ತೀರಿ? ಇಷ್ಟು ಎಣ್ಣೆಯನ್ನ ಅದರಲ್ಲಿ ಅರ್ಧ ಭಾಗ ನೀವೇನ್ ಮಾಡ್ತೀರ ಅಂತಂದ್ರೆ ಮನೆಯಲ್ಲಿ ಖಂಡಿತ ದೀಪಕ್ಕೆ ಬಳಸಿ. ನಿಮ್ಮ ಮನೆಯಲ್ಲಿ ದೀಪಕ್ಕೆ ಬಳಸಿ ಅರ್ಧ ಎಣ್ಣೆ ಮಾತ್ರ. ಇನ್ನು ಅರ್ಧ ಎಣ್ಣೆ ಯಾವುದಾದ್ರೂ ಶಿವನ ದೇವಸ್ಥಾನವೋ ಅಥವಾ ನಿಮ್ಮ ಮನೆ ಅಕ್ಕಪಕ್ಕ ಇರ್ತ ಯಾವುದಾದ್ರೂ ದೇವಸ್ಥಾನಕ್ಕೆ ಸರಿನೇ ಎಳನೀರನ್ನ ಶಿವನಿಗೆ ಬಳಸಿರ್ತಾರೆ. ಆ ಎಳನೀರು ಹಾಕಿರ್ತಾರೆ, ಅದು ಖಾಲಿ ಆಗಿರ್ತಲ್ಲ, ಆ ಖಾಲಿ ಆಗಿರ್ತಕ್ಕ ಎಲ್ಲೂ ಹೋಲಿರಬಾರ್ದು ಅದಕ್ಕೆ. ಅಥವಾ ಒಂದು ಎಳನೀರು ನೀವೇ ತಂದಾದ್ರೂ ಸರಿನೇ ಆ ನೀರೆಲ್ಲ ಅಭಿಷೇಕ ಮಾಡಿದಾದ್ಮೇಲೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ದೇವರಿಗೆ ನಂತರ ಅದು ಖಾಲಿ ಇರುತ್ತಲ್ಲ ಆ ಎಳನೀರಿನ ಒಳಗೆ ತುಂಬಿಸಿ ನಂತರ ಇದನ್ನ ನೀವು ಯಾವ ರೀತಿ ಈ ಬುಟ್ಟಿ ತರ ಕಟ್ತೀರೋ ಆ ಬುಟ್ಟಿ ತರ ಕಟ್ಟಿ ಹಲಸಿನ ಮರ ಹುಡುಕೊಂಡಾದ್ರೂ ಹೋಗ್ಬೇಕು. ನಿಮ್ಮಲ್ಲೇ ಇದ್ರೆ ಅದ್ಭುತ. ಅದೇ ನಾನು ಹೇಳಿದ್ದು, ಒಂದೊಂದಕ್ಕೆ ಸ್ವಲ್ಪ ಕಷ್ಟ ಪಡಬೇಕಾಗತ್ತೆ ಅಂತ. ಇದನ್ನ ತೆಗೆದುಕೊಂಡೋಗಿ ಅದರಲ್ಲಿ 3 ಎಣ್ಣೆ ಶೇಖರಣೆ ಆಗಿರತಕ್ಕಂತಹ ಈ ಎಳನೀರಿನ ಈ ಬುಟ್ಟಿಯನ್ನ ತೆಗೆದುಕೊಂಡು ಹೋಗಿ ಹಲಸಿನ ಮರದಲ್ಲಿ ಕಟ್ತೀರಪ್ಪ. ಇಷ್ಟೇ ನೀವು ಮಾಡೋದು. ಮನೆಯಲ್ಲಿ ಶುಭ ಕಾರ್ಯಗಳು ಗೊತ್ತಿಲ್ಲ, ಭಗವಂತನ ಕೃಪೆ ಆಯಿತಂದರೆ ಈ ರಾತ್ರೋರಾತ್ರಿ ಶ್ರೀಮಂತರಾದವರು ನಿಮ್ಮ ಕಣ್ಣು ಮುಟ್ಟಿದ್ದಾರೆ. ಭಗವಂತನ ಕೃಪೆ ಆಯ್ತಂದ್ರೆ ರಾತ್ರೋರಾತ್ರಿ ಶುಭ ಕಾರ್ಯಗಳು ಜರುಗಿದ್ದು ಕಥೆಗಳಿದೆ. ಅದಕ್ಕಾಗಿ ಇದನ್ನ ಕಟ್ಟಿ ಇಟ್ಬಿಟ್ಟು ಮನೆಗೆ ಬರ್ತೀವಿ. ಇಷ್ಟೇ ನೀವು ಮಾಡೋದು, ಬೇರೆ ಇನ್ನೇನು ಮಾಡೋದಿಲ್ಲ. ಅಲ್ಲಿಂದ ಆಚೆಗೆ ನೀವು ಗಮನಿಸ್ತಾ ಬನ್ನಿ. ಆ ಎಣ್ಣೆ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ನಿಮ್ಮ ದೀಪಕ್ಕೆ ಹಾಕ್ತಾ ಬನ್ನಿ, ಬೆಳಗುತ್ತಾ ಬನ್ನಿ. ಯಾವ ರೀತಿ ನಮಗೆ ದೀಪ ಬೆಳಕು ಕೊಡುತ್ತೋ ನಿಮ್ಮ ಬದುಕಿಗೆ ಶುಭ ಕಾರ್ಯಗಳದ್ದು ಒಂದು ಬೆಳಕು, ಸಿರಿ ಸಂಪತ್ತು ಬರ್ಲಿಕ್ಕೆ ಮತ್ತೊಂದು ಬೆಳಕು ಕೊಡತಕ್ಕಂಥದ್ದು ಶತಸಿದ್ಧ. ಬರ್ದಿಟ್ಕೊಳ್ಳಿ. ಖಂಡಿತ ಗುರುಗಳೇ, ಕಾರ್ಯಕ್ರಮದಲ್ಲಿ ಶುಭ ಕಾರ್ಯಗಳು ಜರುಗಬೇಕು, ಜೊತೆಗೆ ಜೀವನದಲ್ಲಿ ಏಳಿಗೆಯನ್ನ ಕಾಣಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇದೇ ರೀತಿಯಾಗಿರುವಂತಹ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳ ಬಗ್ಗೆ ನಮಗೆ ರೆಮಿಡಿಗಳ ಮುಖಾಂತರ ಗುರುಗಳು ತಿಳಿಸ್ಕೊಡ್ತಾ ಬಂದರೆ ಅಂತ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.